ನಮಸ್ಕಾರ. ನಾನು ಕಿರಣ್ ಜೋಗದಂಡೆ, ಫುಡ್ ನ್ಯೂಟ್ರಿಷನ್ ಥೆರಪಿಸ್ಟ್. ಸಾಕಷ್ಟು ಜನರಿಗೆ ಎಲ್ಲಾ ತರ ಪ್ರಾಬ್ಲಮ್ಸ್ ಅದು ಬರ್ತಿರ್ತಾವ. ಪಿಂಪಲ್ಸ್ ಪ್ರಾಬ್ಲಮ್ ಅದು ಬರ್ತಿರ್ತೈತಿ. ಸೊ ನಾ ಇವತ್ತು ನಿಮ್ಗೆ ಒಂದು ಏನು ಅದ್ರ ಬಗ್ಗೆ ಸೊಲ್ಯೂಷನ್ ಕೊಡ್ತೀನಿ ಅಂದ್ರೆ ಪಿಂಪಲ್ಸ್ ಯಾಕೆ ಬರ್ತಾವ, ಸೊ ಅದಕ್ಕೆ ನೀವೇನ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಕಾಮನ್ ಆಗಿ ಪಿಂಪಲ್ಸ್ ಯಾಕೆ ಬರ್ತಿರ್ತೈತೆ ಅಂದ್ರೆ ನಿಮ್ದು ಬಾಡಿ ಒಳಗಡೆ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಪಿಂಪಲ್ಸ್ ಅದು ಜಾಸ್ತಿ ಆಗ್ತಿರ್ತಾವೆ. ಲೇಡೀಸ್ಗೆ ಪೀರಿಯಡ್ಸ್ ಅದು ಪ್ರಾಬ್ಲಮ್ಸ್ ಇರೋದ್ರಿಂದ ಪಿಂಪಲ್ಸ್ ಜಾಸ್ತಿ ಬರ್ತಿರ್ತೈತಿ. ಆಮೇಲೆ ನಿಮ್ದು ಊಟ ಸರಿಯಾಗಿ ಆಗಲಿಲ್ಲ, ನೀವು ನಿದ್ದೆ ಸರಿಯಾಗಿ ಆಗಲಿಲ್ಲ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರೋದ್ರಿಂದ ನಿಮ್ಗೆ ಪಿಂಪಲ್ಸ್ ಅದು ಜಾಸ್ತಿ ಬರಿತಿರ್ತಾವ. ಸೊ ನೀವು ಹೊರಗಡೆ ಯಾವುದೋ ತರ ನೀವು ಕ್ರೀಮ್ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಅನ್ನ ಮೇಂಟೈನ್ ಮಾಡಬಹುದು ಹೊರತು ಅದು ಹೋಗ್ತಿರಂಗಿಲ್ಲ. ಅದರಿಂದ ನಿಮ್ಗೆ ಏನಾಗ್ತೈತಿ, ಬಾಡಿ ಒಳಗಡೆ ಯಾವ ತರ ಏನ್ ಆಹಾರ ತಗೋಬೇಕು, ಎಷ್ಟು ನೀರು ತಗೋಬೇಕು, ಎಲ್ಲರಿಗೂ ಕಾಮನ್ ಆಗಿ ಹೇಳ್ತಿರ್ತಾರು 3 ಲೀಟರ್ ನೀರು ಕುಡಿಬೇಕು, 4 ಲೀಟರ್ ನೀರು ಕುಡಿಬೇಕು. ಸೊ ನೀರ್ ಎಷ್ಟು ಕುಡಿಬೇಕಂದ್ರ ನೀವೊಂದು 60 kg ವರೆಗೂ ಇದ್ರದ ಪ್ರತಿ 20 kg 1 ಲೀಟರ್ ಒಬ್ಬ ಮನುಷ್ಯ ನೀರು ಕುಡಿಬೇಕಾಗ್ತೈತಿ. ನೀವು 60 kg ಅದನಂದ್ರೆ ಒಂದು 3 ರಿಂದ 4 ಲೀಟರ್ ವರೆಗೂ ನೀವು ನೀರು ಕುಡ್ಕೋತಿದ್ರೆ ನಿಮ್ದು ಪಿಂಪಲ್ಸ್ ಏನೈತಿ ಈ ಯೂರಿನ್ ಮುಖಾಂತರ ಎಲ್ಲ ಏನಾಗ್ತೈತಿ, ವೇಸ್ಟ್ ಎಲ್ಲ ಹೊರಗಡೆ ಹೋಗಕ್ಕೆ ಚಾಲು ಆಗ್ತೈತಿ. ಸೊ ಇದಕ್ಕಿಂತ ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ನಾಲೆಜ್ ಬೇಕಾಗಿತ್ತಂದ್ರೆ ನನ್ನ ನಂಬರ್ ಇರ್ತೈತಿ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.